ನಾಲ್ಕನೆಯ ಮನುಷ್ಯ ಅಧ್ಯಾಯ 1. ನಾಲ್ಕನೆಯ ಮನುಷ್ಯ. ದಾನಿಯೇಲನು ಅಧ್ಯಾಯ 3 ವಚನ 25. ಇಗೋ, ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ. ನಾಲ್ಕನೆಯ ಮನುಷ್ಯ. ಹೌದು, ಆ ನಾಲ್ಕನೆಯ ಮನುಷ್ಯನನ್ನು ನೋಡಿರಿ, ಆತನು ಅಗ್ನಿಜ್ವಾಲೆಯಲ್ಲಿ ನಡೆದಾಡುತ್ತಿದ್ದಾನೆ. ದೇವರ ಮಕ್ಕಳೊಂದಿಗೆ ನಿಂತು ಅವರ ನಂಬಿಕೆಯನ್ನು ಘನಪಡಿಸುವವನಾಗಿದ್ದಾನೆ. ನಾಲ್ಕನೆಯ ಮನುಷ್ಯನು ಆ ಅಗ್ನಿಜ್ವಾಲೆಯಲ್ಲಿ ಮರೆಯಾಗಿದ್ದು ಕಟ್ಟಿದ್ದ 3 ಬಿಡುಗಡೆಗಾಗಿ ಅವರೊಂದಿಗೆ ಸಂಚರಿಸುತ್ತಿದ್ದನು. ಅಗ್ನಿಯು ಅವರಿಗೆ ಯಾವ ಹಾನಿಯನ್ನು ಮಾಡಿರಲಿಲ್ಲ, ಅವರ ತಲೆ ಕೂದಲು ಸಹ ಸುಟ್ಟಿರಲಿಲ್ಲ. ಕಾರಣ, ಆ ನಾಲ್ಕನೆಯ ಮನುಷ್ಯನು ಅವರೊಂದಿಗಿದ್ದಿದ್ದೆ. ಈ ನಾಲ್ಕನೆಯ ಮನುಷ್ಯನನ್ನು ನಿಮ್ಮ ಮುಂದೆ ನಿಲ್ಲಿಸಲು ಇಷ್ಟಪಡುತ್ತೇನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ನಾಲ್ಕನೆಯವನಾಗಿ ನಿಂತು ಅದ್ಭುತಗಳನ್ನು ಮಾಡಿದವನು ನಿಶ್ಚಯವಾಗಿ ಈಗಲೂ ನಿಮ್ಮ ಜೀವಿತದಲ್ಲಿಯೂ ಅದ್ಭುತಗಳನ್ನು ಮಾಡುತ್ತಾನೆ. ನೆಬೂಕದ್ನೆಚ್ಚರನು ಯೇಸುಕ್ರಿಸ್ತನ ಕಾಲಕ್ಕೆ 600 ವರ್ಷಗಳ ಹಿಂದೆ ಇದ್ದಾಗೂ ಅವನು ಈ ನಾಲ್ಕನೆಯ ಮನುಷ್ಯನನ್ನು ನೋಡಿದನು. ಆ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದನು. ಈ ನಾಲ್ಕನೆಯ ಮನುಷ್ಯನು ಯಾವಾಗಲೂ ನಿಮ್ಮೊಂದಿಗಿರಲು ಬಯಸುತ್ತಾನೆ. ಆತನೇ ನಾವು ಆರಾಧಿಸುವ ನಮ್ಮ ಪ್ರೀತಿಯ ರಕ್ಷಕನಾದ ಯೇಸುಕ್ರಿಸ್ತನು. ಆತನೆಂದಿಗೂ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದೂ ಇಲ್ಲ. ನೀವು ಒಂಟಿಯಾಗಿರುವುದಾದರೆ ಎರಡನೆಯವನಾಗಿ ನಿಮ್ಮ ಮಧ್ಯದಲ್ಲಿರುತ್ತಾನೆ. ನಿಮ್ಮ ಕಷ್ಟ, ದುಃಖ ಎಲ್ಲವನ್ನೂ ಆತನು ಪರಿಹರಿಸುತ್ತಾನೆ. ನಿಮ್ಮ ಭಯವನ್ನು, ಕಳವಳವನ್ನು ತೆಗೆದುಹಾಕಿ ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಯಾಕೋಬನು ತನ್ನ ಮನೆಯನ್ನು ಬಿಟ್ಟು ಹೊರಟಾಗ, ನಾನು ಎಲ್ಲಿಗೆ ಹೋಗುತ್ತೇನೆ, ನನ್ನ ಮುಂದಿನ ಭವಿಷ್ಯ ಏನು ಎಂದು ಚಿಂತಿಸಿದಿರಬಹುದು. ಆಗ ಕರ್ತನು, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಆದಿಕಾಂಡ ಅಧ್ಯಾಯ 28 ವಚನ 15. ಈ ವಾಕ್ಯವನ್ನು ವಾಗ್ದಾನವಾಗಿ ಕೊಟ್ಟು ಆತನನ್ನು ಬಲಪಡಿಸಿದನು. ದೇವರ ಮಕ್ಕಳೇ, ನೀವು ಇಬ್ಬರಿದ್ದರೆ ಯೇಸುಕ್ರಿಸ್ತನು ನಿಮ್ಮ ಕೂಡ ಇರುತ್ತಾನೆ. ಕೆಲವು ವಯಸ್ಸಾದ ವೃದ್ಧ ದಂಪತಿಗಳನ್ನು ನೋಡಿದ್ದೇನೆ. ಮಕ್ಕಳೆಲ್ಲರೂ ಮದುವೆಯಾಗಿ ಬೇರೆ ಬೇರೆಯಾಗಿ ಹೋಗಿ ಇವರಿಬ್ಬರು ಚಿಂತಿಸುತ್ತಾ ಕುಳಿತಿರುತ್ತಾರೆ. ಮಕ್ಕಳ ಬಗ್ಗೆ ಚಿಂತೆ ಮಾಡುತ್ತಿರುತ್ತಾರೆ. ಆದರೆ ಕರ್ತನು 3ನೇಯವನಾಗಿ ಅವರ ಜೊತೆಯಲ್ಲಿರುತ್ತಾನೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ. ಎಮ್ಮಾಹು ಹಳ್ಳಿಗೆ ಹೋಗುತ್ತಿದ್ದ ಶಿಷ್ಯರು ಇಬ್ಬರೇ ಇದ್ದಾಗೂ 3ನೇಯವನಾಗಿ ಯೇಸುಕ್ರಿಸ್ತನು ಅವರೊಂದಿಗೆ ಇದ್ದನು. ಆದರೂ ಯೇಸುಕ್ರಿಸ್ತನು ನಮ್ಮೊಂದಿಗೆ ಇದ್ದಾನೆ ಎಂಬುದನ್ನು ಅವರು ಅರಿಯದವರಾಗಿದ್ದರು. ಆಗ ಆತನು ಸತ್ಯವೇದ ವಾಕ್ಯಗಳನ್ನು ವಿವರಿಸಿದಾಗ ಅವರ ಕಣ್ಣು ತೆರೆಯಿತು. ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಮಂದಿ ಇದ್ದರು. ಅವರು ಕರ್ತನಿಗಾಗಿ ಭಕ್ತಿ ವೈರಾಗ್ಯದಿಂದ ಇದ್ದವರು. ಅಗ್ನಿಗೂ ರಾಜನಿಗೂ ಹೆದರದೆ ಕರ್ತನಿಗಾಗಿ ಸಾಕ್ಷಿಗಳಾಗಿ ನಿಂತವರು. ಅವರ ಜೊತೆಯಲ್ಲಿ ಕರ್ತನು 4ನೇಯವನಾಗಿ ಅವರ ಜೊತೆಯಲ್ಲಿದ್ದನು. ಆ 4ನೆಯ ಮನುಷ್ಯನು ಎಷ್ಟು ವಿಶೇಷವಾದವನು ನೋಡಿರಿ. ಆತನು ಈಗಲೂ ನಿಮ್ಮೊಂದಿಗೆ ಇದ್ದಾನೆ. ನಮ್ಮಲ್ಲಿ ಆತ್ಮ, ಪ್ರಾಣ, ಶರೀರ ಎಂಬ 3 ಕಾರ್ಯಗಳಿವೆ. ಈ 3ರ ನಡುವೆ 4ನೇಯವನಾಗಿ ನಮ್ಮ ಜೊತೆಯಲ್ಲಿರಲು ಕರ್ತನು ಬಯಸುತ್ತಾನೆ. ನಿಮ್ಮ ಮನೆಯಲ್ಲಿ 4 ಜನರಿದ್ದರೆ 5ನೇಯವನಾಗಿ ಇರುತ್ತಾನೆ. 5ನೇಯವನು ಎಂದು ಅವನಿಗೆ ಕೊನೆಯ ಸ್ಥಾನವನ್ನು ಕೊಟ್ಟು ಬಿಡಬೇಡಿರಿ, ಆತನಿಗೆ ಮೊದಲ ಸ್ಥಾನವನ್ನು ಕೊಡಿರಿ. ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, 4 ಜನ ಮಕ್ಕಳು, ಒಟ್ಟು 6 ಜನ. ಆದರೆ ಕರ್ತನು 7ನೇಯವನಾಗಿ ಪೂರ್ಣವಾಗಿ ನಮ್ಮೊಂದಿಗೆ ವಾಸ ಮಾಡುತ್ತಾನೆ. 20 ಲಕ್ಷ ಇಸ್ರಾಯೇಲರು ಕಾನಾನಿಗೆ ಪ್ರಯಾಣ ಮಾಡಿದರು. ಇಷ್ಟೊಂದು ಜನರೊಟ್ಟಿಗೆ ಕೂಡ ನಮ್ಮ ಕರ್ತನು ಇದ್ದನು. ಮೇಘಸ್ತಂಭದಲ್ಲಿಯೂ ಅಗ್ನಿಸ್ತಂಭದಲ್ಲಿಯೂ ದಾರಿ ತೋರಿಸುತ್ತಾ ನಡೆದನು. ಅಬ್ರಹಾಮನು ತನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ನೋಡಿದನು. ಅಷ್ಟೊಂದು ನಕ್ಷತ್ರಗಳ ಜೊತೆಯಲ್ಲಿ ನಮ್ಮ ಸ್ವಾಮಿಯೂ ಕೂಡ ಇದ್ದನು. ಹೌದು, ಆತನೇ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದಾನೆ. ಪ್ರಕಟಣೆ ಅಧ್ಯಾಯ 26 ವಚನ 16. ಈಗ ನಾನು ಆ 4ನೆಯ ಮನುಷ್ಯನನ್ನು ನಿಮ್ಮ ಪಕ್ಕದಲ್ಲಿ ತಂದು ಪ್ರೀತಿಯಿಂದ ನಿಮಗೆ ಪರಿಚಯಪಡಿಸುತ್ತೇನೆ. ಆತನು ಯಾರೆಂಬುದನ್ನು ಕುರಿತು 4 ಬಹಳ ಮುಖ್ಯವಾದ ಗುರುತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆದರೆ ಅದಕ್ಕೆ ಮೊದಲು ಈ ಸಂಭವ ಹಿನ್ನೆಲೆಯನ್ನು ಸ್ವಲ್ಪ ನಾನು ವಿವರಿಸುತ್ತೇನೆ. ಹೇಗೆ ಒಬ್ಬ ಚಿಕ್ಕ ಬಾಲಕನಾದ ದಾವೀದನು ಗೋಲ್ಯಾತನ ಸವಾಲನ್ನು ಎದುರಿಸಿದನು, ಹೇಗೆ ಒಬ್ಬ ಎಲಿಯನು ಒಂಟಿಯಾಗಿ ನಿಂತು 450 ಬಾಳನ ಪ್ರವಾದಿಗಳನ್ನು ಎದುರಿಸಿ ಜಯಶಾಲಿಯಾದನು,
ಹೇಗೆ ದಾನಿಯೇಲನು ರಾಜನಿಗೆ ಅವನ ಕಾನೂನು ಕಟ್ಟಳೆಗಳಿಗೆ ಹೆದರದೆ 3 ವೇಳೆಯೂ ಪ್ರಾರ್ಥಿಸಿ ಸಿಂಹಗಳ ಬಾಯಿಂದ ತಪ್ಪಿಸಿಕೊಂಡನೋ ಎನ್ನುವುದನ್ನು ವಿವರಿಸಿ, ಕರ್ತನು ಹೇಗೆ ತನ್ನ ಮಕ್ಕಳನ್ನು ಘನಪಡಿಸುತ್ತಾನೆ, ಕಾಪಾಡುತ್ತಾನೆ, ಸಂರಕ್ಷಿಸುತ್ತಾನೆ ಎಂಬುದನ್ನು ತಿಳಿಯಪಡಿಸುತ್ತೇನೆ. ಲೋಕದಲ್ಲಿ ಚರಿತ್ರಾರ್ಹವಾದ ಸಾಮ್ರಾಜ್ಯವಾಗಿ ಬಾಬಿಲೋನ್ ನಗರವಿತ್ತು. ಅದರ ಅರಸನಾದ ನೆಬೂಕದ್ನೆಚ್ಚರನು ಪ್ರಸಿದ್ಧವಾದನು. ಅವನ ಹತ್ತಿರ ದೊಡ್ಡ ಸೈನ್ಯವಿತ್ತು. ಆ ಬಾಬಿಲೋನ್ ಸಾಮ್ರಾಜ್ಯವು ವಿಗ್ರಹ ಆರಾಧನೆಗಳಿಂದ ತುಂಬಿ ಹೋಗಿತ್ತು. ವಿಧ ವಿಧವಾದ ವಿಗ್ರಹಗಳು, ವಿಧ ವಿಧವಾದ ಆರಾಧನೆಗಳು, ಪೂಜಾರಿಗಳು, ಜ್ಯೋತಿಷ್ಯರು, ಮಂತ್ರವಾದಿಗಳು ಅಲ್ಲಿ ಹೇರಳವಾಗಿದ್ದರು. ಬಾಬಿಲೋನಿನ ಅರಸನು ಯಾವ ಯಾವ ರಾಜ್ಯದ ಅರಸುಗಳನ್ನು ಸೆರೆ ಹಿಡಿದುಕೊಂಡು ಬಂದಿದ್ದನೋ ಆ ರಾಜ್ಯದ ವಿಗ್ರಹಗಳನ್ನು ಬಾಬಿಲೋನಿಗೆ ತಂದಿದ್ದನು. ಅಷ್ಟು ಹೇರಳವಾದ ವಿಗ್ರಹಗಳು ಅಲ್ಲಿದ್ದರೂ ಕೂಡ ಆ ಅರಸನಿಗೆ ತೃಪ್ತಿ ಇರಲಿಲ್ಲ. ಒಂದು ದೊಡ್ಡ ವಿಗ್ರಹವನ್ನು ಮಾಡಲು ನಿಶ್ಚಯಿಸಿದನು. ಎಷ್ಟೇ ವಿಗ್ರಹಗಳಿಗೆ ಅಡ್ಡಬಿದ್ದರೂ ಅವರಿಗೆ ಸಮಾಧಾನವಿರುವುದಿಲ್ಲ. ಆ ವಿಗ್ರಹಗಳು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುವುದೂ ಇಲ್ಲ. ಏಕೆ ಪದೇ ಪದೇ ವಿಗ್ರಹಗಳನ್ನು ಮಾಡುತ್ತಾರೆ? ಜೀವವುಳ್ಳ ದೇವರನ್ನು ಅವರು ಅರಿಯದೇ ಇರುವುದರಿಂದ ಜನರು ವಿಗ್ರಹಗಳನ್ನು ಮಾಡುತ್ತಾರೆ. ಸೃಷ್ಟಿಕರ್ತನು ಯಾರೆಂದು ತಿಳಿಯದವರಾಗಿದ್ದಾರೆ. ತಂದೆಯಾದ ದೇವರನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬುದೇ ಅವರಿಗೆ ಗೊತ್ತಿಲ್ಲ. ಆದುದರಿಂದಲೇ ಮನುಷ್ಯನು ಹೊಸ ಹೊಸ ದೇವರುಗಳನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅವನು ಬಯಸುವ ನೆಮ್ಮದಿಯೂ ಆಶೀರ್ವಾದವೂ ಆ ವಿಗ್ರಹಗಳಿಂದ ದೊರಕುವುದಿಲ್ಲ. ನೆಬೂಕದ್ನೆಚ್ಚರನು ತಾನು ಮಾಡಿಸುವ ದೇವರನ್ನು ಬಹಳ ಬೆಳೆಯುಳ್ಳದ್ದಾಗಿ ಮಾಡಲು ಉದ್ದೇಶಿಸಿದನು. ಆದುದರಿಂದ 60 ಅಡಿ ಎತ್ತರ, 6 ಅಡಿ ಅಗಲದಿಂದ ಕೂಡಿದ ಶಿಲೆಯನ್ನು ದೂರ ಎಂಬ ಸ್ಥಳದಲ್ಲಿ ನಿಲ್ಲಿಸಿದನು. ಈಗಲೂ ಕೂಡ ಬಾಬಿಲೋನಿನಲ್ಲಿದ್ದ ಈ ಆತ್ಮಗಳು ಲೋಕದ ಎಲ್ಲೆಡೆಯಲ್ಲಿ ಕ್ರಿಯೆ ಮಾಡುತ್ತವೆ. ಈಗ ಅದೇ ಬಾಬಿಲೋನ್ ಇರಾಕ್ ಎಂದು ಕರೆಯಲ್ಪಡುತ್ತಿದೆ. ಆ ಇರಾಕನ್ನು ಆಳುತ್ತಿದ್ದ ಸದ್ದಾಂ ಹುಸೇನ್ ಎನ್ನುವ ಅಧಿಕಾರಿಯು ಆ ದೇಶದ ಎಲ್ಲ ಕಡೆಗಳಲ್ಲಿಯೂ ತನ್ನದೇ ಆದ ದೊಡ್ಡ ದೊಡ್ಡ ಫೋಟೋಗಳನ್ನು ನಿಲ್ಲಿಸಿದ್ದಾನೆ. ಎತ್ತ ಕಡೆಗೆ ತಿರುಗಿದರೂ ಅವನ ಫೋಟೋಗಳೇ ತನ್ನನ್ನೇ ಉನ್ನತಿಗೆ ತರಬೇಕೆಂದು ಅವನ ಆಸೆ. ಅದೇ ಆತ್ಮವು ನಮ್ಮ ನಾಡಿನಲ್ಲಿಯೂ ಕ್ರಿಯೆ ನಡೆಸುತ್ತಿದೆ ಎಂಬುದು ಸಹ ನಿಮಗೆ ತಿಳಿದಿದೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಒಬ್ಬ ನಟಿಯು ತನ್ನ ಪದವಿಯಲ್ಲಿದ್ದ ದಿನಗಳಲ್ಲಿ ತನ್ನ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಮಾಡಿಸಿ ಹಾಕಿದ್ದಳು. ಕೆಲವು ಸಿನಿಮಾಗಳಲ್ಲಿ ತನ್ನನ್ನು ಕನ್ಯಾಮರಿಯಳಿಗೆ ಹೋಲಿಕೆ ಮಾಡಿಕೊಂಡಿದ್ದಳು. ಇದು ಕೂಡ ಒಂದು ವಿಗ್ರಹ ಆರಾಧನೆಗೆ ಸಮವಾದದ್ದು. ಮನುಷ್ಯನು ತನ್ನನ್ನು ದೊಡ್ಡವನನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾನೆ. ದೊಡ್ಡ ದೊಡ್ಡ ಶಿಲೆಗಳನ್ನು, ಕಟ್ಔಟರ್ಗಳನ್ನು ಮಾಡುತ್ತಾನೆ. ಆದರೆ ಅದೆಂದಿಗೂ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರಿಗೆ ಸಮಾನವಾಗುವುದಿಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ ಎಂದು ಯೆಶಾಯ ಅಧ್ಯಾಯ 66 ವಚನ 1ರಲ್ಲಿ ಹೇಳಿದ್ದಾನಲ್ಲ. ಶಿಲೆಗಳನ್ನು ಮಾಡುವುದು, ಅದನ್ನು ಆರಾಧಿಸುವುದು ಅಂತ್ಯಕ್ರಿಸ್ತನ ಕ್ರಿಯೆಗಳು. ನೆಬೂಕದ್ನೆಚ್ಚರನ ಆಜ್ಞೆಯೇನು? ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನು ನಿಲ್ಲಿಸಿರುವ ಶಿಲೆಗೆ ನಮಸ್ಕರಿಸಬೇಕು. ಇಲ್ಲದಿದ್ದರೆ ಅವರನ್ನು ಉರಿಯುವ ಆವಿಗೆಯಲ್ಲಿ ಹಾಕುವರು. ದಾನಿಯೇಲ ಅಧ್ಯಾಯ 3 ವಚನ 5-6. ನಾವು ಒಂದು ರಹಸ್ಯವನ್ನು ಮರೆಯಬಾರದು. ಒಂದೊಂದು ವಿಗ್ರಹಗಳ ಹಿಂದೆಯೂ ಆಕಾಶದಿಂದ ತಳ್ಳಲ್ಪಟ್ಟ ದುರಾತ್ಮ ಸೇನೆಗಳ ಸೈನ್ಯವೇ ಇರುತ್ತದೆ. ಮನುಷ್ಯರಿಂದ ಆರಾಧನೆಯನ್ನು ಹೊಂದಿಕೊಳ್ಳಲು ಅವು ಆತುರದಿಂದ ಕಾಯುತ್ತಿರುತ್ತವೆ. ಸೈತಾನನು ಕೂಡ ಯೇಸುಕ್ರಿಸ್ತನು ತನಗೆ ಅಡ್ಡ ಬೀಳಬೇಕೆಂದು ಬಯಸಿದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 9. ಈಗಲೂ ಅವನು ತನ್ನ ಕುತಂತ್ರದಿಂದ ವಿಗ್ರಹ ಆರಾಧನೆಯ ಮಾರ್ಗವನ್ನು ಕ್ರೈಸ್ತ ಜನರಲ್ಲಿ ತಂದು ಹಾಕಿ ವೇಲಾಂಗನಿ ಶಿಲೆಯನ್ನು, ಸಂತರ ವಿಗ್ರಹಗಳನ್ನು ಆರಾಧಿಸುವಂತೆ ಮಾಡಿದ್ದಾನೆ. ದೇವರ ತಾಯಿಯಾದ ಮರಿಯಳು, ಇತರ ಭಕ್ತರುಗಳು ಪರಲೋಕ ರಾಜ್ಯದಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ ವಿನಃ ವಿಗ್ರಹಗಳಾಗಿ ನಿಂತುಕೊಂಡಿಲ್ಲ. ಆ ವಿಗ್ರಹಗಳ ಹಿಂದೆ ನಿಂತುಕೊಂಡಿರುವುದು ಬಾಬಿಲೋನಿನ ಭಯಂಕರ ದುರಾತ್ಮಗಳೇ. ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿಯೂ ಇಂಥ ಕಾರ್ಯಗಳೇ ನಡೆಯುತ್ತದೆಂದು ಸತ್ಯವೇದವು ತಿಳಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಪ್ರಕಟಣೆ ಅಧ್ಯಾಯ 13 ವಚನ 14-15. ನೆಬೂಕದ್ನೆಚ್ಚರನು ನಿಲ್ಲಿಸಿದ ಆ ಶಿಲೆಗೆ ಎಲ್ಲರೂ ಅಡ್ಡಬಿದ್ದರು. ಹೀಗೆ ರಾಜನ ಪ್ರೀತಿಗೆ ಪಾತ್ರರಾಗಿದ್ದೇವೆಂದು ಅವರು ನೆನೆಸಿದರು. ಆದರೆ ಆ ಇಡೀ ಬಾಬಿಲೋನ್ ದೇಶದಲ್ಲಿ ವಿಗ್ರಹ ಆರಾಧನೆಯನ್ನು ಎದುರಿಸಿ ನಿಂತವರು ಈ ಯಹೂದ್ಯರು. ಅವರು ಜೀವವುಳ್ಳ ದೇವರನ್ನು ಆರಾಧಿಸುತ್ತಿದ್ದರಿಂದ ಆ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ.
ಅದು ತಮ್ಮ ದೇವರಿಗೆ ಮಾಡುವ ದ್ರೋಹವೆಂದು ಅವರು ತಿಳಿದರು. ಅವರು ಕರ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನಾಗಲಿ ಮಾಡಿಕೊಳ್ಳಬಾರದು, ಅಡ್ಡ ಬೀಳಲೂಬಾರದು. ವಿಮೋಚನೆ ಕಾಂಡ ಅಧ್ಯಾಯ 20 ವಚನ 4. ರಾಜನ ಕೋಪಕ್ಕೆ ತುತ್ತಾದರೂ ಸರಿ, ನನ್ನ ರಾಜಾದಿರಾಜನಾದ ಯೇಸುವನ್ನು ದುಃಖಿಸಪಡಲಾರೆವು ಎಂಬುದು ಅವರ ತೀರ್ಮಾನವಾಗಿತ್ತು. ಆದುದರಿಂದ ಅವರು ಅರಸನನ್ನು ನೋಡಿ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾನು ನಿಮಗೆ ಏನೂ ಹೇಳಬೇಕಾಗಿಲ್ಲ. ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಎಂದರು. ದಾನಿಯೇಲ ಅಧ್ಯಾಯ 3 ವಚನ 16-18. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ರಾಜನನ್ನು ಮೆಚ್ಚಿಸುವ ಯಾವ ಪ್ರಯತ್ನವನ್ನೂ ಅವರು ಮಾಡಲಿಲ್ಲ. ಸತ್ಯವೇದವನ್ನು ತಿಳಿಸಿದರು. ಅಗ್ನಿಯ ಆವಿಗೆಯನ್ನು ಕುರಿತು ಭಯಪಡಲಿಲ್ಲ. ಶರೀರವನ್ನು ಆತ್ಮವನ್ನು ನರಕದಲ್ಲಿ ಹಾಕುವವನಿಗೆ ಭಯಪಡಬೇಕಲ್ಲವೇ? ಪ್ರೀತಿಯ ದೇವರ ಮಕ್ಕಳೇ, ನೀವು ಕರ್ತನಿಗಾಗಿ ವೈರಾಗ್ಯದಿಂದ ನಿಲ್ಲುವುದಾದರೆ ನಿಶ್ಚಯವಾಗಿಯೂ ಆತನು ನಿಮಗಾಗಿ ವೈರಾಗ್ಯದಿಂದ ನಿಲ್ಲುತ್ತಾನೆ. ಮನುಷ್ಯನಿಗೆ ಹೆದರಬೇಡಿರಿ. ಈ ಯೌವನಸ್ಥರ ಮಾತುಗಳು ರಾಜನಿಗೆ ಕಡು ಕೋಪವನ್ನು ತರಿಸಿದವು. ಅವನು ಅಗ್ನಿಯ ಅವಿಗೆಯನ್ನು 7ರಷ್ಟು ಹೆಚ್ಚಿಸಲು ಆಜ್ಞೆ ಮಾಡಿದನು. ಅವನ ಆಳುಗಳು ಈ ಮೂವರನ್ನು ಕಟ್ಟಿ ಆವಿಗೆಯಲ್ಲಿ ಹಾಕಿದರು. ಆ ಉರಿಯು ಎಷ್ಟು ಹೆಚ್ಚಾಗಿತ್ತೆಂದರೆ ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಆಗ ಏನು ನಡೆಯಿತು? ಉರಿಯಲ್ಲಿ ಹಾಕಿದ್ದ ಎಲ್ಲರ ಕಟ್ಟುಗಳು ಬಿಚ್ಚಿದವು, ಎದ್ದು ನಡೆದಾಡಿದರು. 4ನೆಯ ಮನುಷ್ಯನಾಗಿ ಕರ್ತನು ಅವರ ಮಧ್ಯದಲ್ಲಿ ತಿರುಗಾಡಿದನು. ಆ 4ನೆಯ ಮನುಷ್ಯನನ್ನು ಕುರಿತು ಮುಖ್ಯವಾದ ಕಾರ್ಯಗಳನ್ನು ಈ ಚಿಕ್ಕ ಪುಸ್ತಕದ ಮೂಲಕವಾಗಿ ಧ್ಯಾನಿಸೋಣ. ಮೊದಲನೆಯದು, 4ನೆಯ ಮನುಷ್ಯನು ವಾಗ್ದಾನದಲ್ಲಿ ನಂಬಿಗಸ್ತನು. 2ನೆಯದು, ಆತನು ತನ್ನ ಮಕ್ಕಳನ್ನು ಘನಪಡಿಸುವನು. 3ನೆಯದು, ಆ 4ನೆಯ ಮನುಷ್ಯನು ತನ್ನ ಮಕ್ಕಳನ್ನು ಪ್ರೀತಿಸಿ ಅವರೊಡನೆ ಸಂಚರಿಸುವನು. 4ನೆಯದು, ಆ 4ನೆಯ ಮನುಷ್ಯನು ಈಗಲೂ ಅಗ್ನಿಯು ಆವಿಗೆಯಲ್ಲಿದ್ದು ನಮಗೆ ಸಹಾಯ ಮಾಡುತ್ತಾನೆ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ
ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.